ನವಿತಾ ಜೈನ್. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಕೊಪ್ಪಳ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಟೋಲ್ಗಳಿದ್ದು ಪ್ಲಾಜಾಗಳಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 80 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದ್ದು 80 ಕಿಲೋಮೀಟರ್ ಅಂತರದಲ್ಲಿ 3 ಕಡೆಗಳಲ್ಲಿ ಅವೈಜ್ಞಾನಿಕವಾಗಿ ಟೋಲ್ಗಳನ್ನ ಹಾಕಲಾಗಿದೆ. ಸೊ ಇದು ಈಗ ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸುಮಾರು 15 ವರ್ಷದಿಂದ ಟೋಲ್ನಲ್ಲಿ ಯಾವುದೇ ರೀತಿಯ ವಿನಾಯಿತಿಯನ್ನು ಜನರಿಗೆ ಕೊಟ್ಟಿಲ್ಲಂತೆ. 4 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ ಪ್ಲಾಜಾಗಳು ಕಾರ್ಯನಿರ್ವಹಿಸ್ತಾ ಇದೆ. ಟೋಲ್ ರಸ್ತೆಯಲ್ಲಿ ಸ್ಥಳೀಯರಿಗೆ ಸರ್ವಿಸ್ ರಸ್ತೆ ಇರಬೇಕು, 25 ಕಿಲೋಮೀಟರ್ ವ್ಯಾಪ್ತಿಯ ಸ್ಥಳೀಯರಿಗೆ ವಿನಾಯಿತಿ ಕೊಡಬೇಕು ಅಂತ ಇದ್ರೂ ಕೂಡ ಸುಮಾರು 15 ವರ್ಷದಿಂದ ಟೋಲ್ನಲ್ಲಿ ಜನರಿಗೆಲ್ಲ ವಿನಾಯಿತಿ. ಸೊ ಮಂಗಳೂರಿನ ಸುರತ್ಕಲ್ನಲ್ಲೂ ಕೂಡ ಅವೈಜ್ಞಾನಿಕವಾಗಿ ಟೋಲನ್ನು ಮಾಡಲಾಗಿತ್ತು. ಹಲವು ವರ್ಷಗಳಿಂದಲೂ ಇದೇ ರೀತಿಯಾಗಿತ್ತು. ಸೊ ಮೊನ್ನೆ ದೊಡ್ಡ ಮಟ್ಟದ ಹೋರಾಟವನ್ನು ಅಲ್ಲಿನ ಸ್ಥಳೀಯರು ಮಾಡಿದ್ರು. ಈಗ ಆ ಟೋಲನ್ನು ತೆರವುಗೊಳಿಸಿದ್ದಾರೆ. ಜನರ ಒತ್ತಾಯದ ಹಿನ್ನೆಲೆಯಲ್ಲಿ ಸುರತ್ಕಲ್ ಟೋಲನ್ನು ತೆರವುಗೊಳಿಸಿದ್ದು ಇದೇ ರೀತಿ ಹಿಟ್ನಾಳ ಶಹಾಪುರದಲ್ಲಿ ಟೋಲ್ ಬಂದ್ ಮಾಡಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜನ. ಹಿಟ್ನಾಳ ಶಹಾಪುರ ಹಾಗೂ ಬೋದೂರು ಬಳಿಯಲ್ಲಿ ಟೋಲ್ ಇದ್ದು ಶಹಾಪುರ ಹಾಗೂ ಹಿಟ್ನಾಳ್ ಮಧ್ಯೆ ಕೇವಲ 4 ಕಿಲೋಮೀಟರ್ ಅಂತರ ಇದೆ. 4 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ ಪ್ಲಾಜಾಗಳು ಕಾರ್ಯನಿರ್ವಹಿಸ್ತಾ ಇದೆ. ಟೋಲ್ ರಸ್ತೆಯಲ್ಲಿ ಸ್ಥಳೀಯರಿಗೆ ಸರ್ವಿಸ್ ರಸ್ತೆ ಇರಬೇಕು, 25 ಕಿಲೋಮೀಟರ್ ವ್ಯಾಪ್ತಿಯ ಸ್ಥಳೀಯರಿಗೆ ವಿನಾಯಿತಿ ಕೊಡಬೇಕು, ಇವೆಲ್ಲವೂ ಕೂಡ ಇದೆ ಈಗಾಗಲೇ ಈ ರೀತಿಯ ಕಾನೂನಿನಲ್ಲಿ. ಬಟ್ ಸುಮಾರು 15 ವರ್ಷದಿಂದ ಟೋಲ್ನಲ್ಲಿ ವಿನಾಯಿತಿ ಜನರಿಗೆ ಕೊಟ್ಟಿಲ್ಲ. ಅವೈಜ್ಞಾನಿಕ ಟೋಲ್ ಅನ್ನ ತೆರವು ಮಾಡಿ ಅಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಕೇಂದ್ರ ಸಚಿವರನ್ನ ಭೇಟಿಯಾಗಿ ಮನವಿಯನ್ನ ಕೂಡ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಸಂಸದ ಸಂಗಣ್ಣ ಕರಡಿ. ಅವೈಜ್ಞಾನಿಕ ಟೋಲ್ ಸಂಗ್ರಹಕ್ಕೆ ವಾಹನ ಮಾಲೀಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಾಲ್ಸ್ ಪ್ರಕಾರ ಒಂದು ಟೋಲ್ ಗೇಟಿಂದ ಒಂದು ಟೋಲ್ ಗೇಟು 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು. ಆಮೇಲೆ ಆ ಟೋಲ್ ಗೇಟ್ ಸರೌಂಡಿಂಗ್ 5 to 20 ಕಿಲೋಮೀಟರ್ಸ್ ಅವರಿಗೆ ರಿಲ್ಯಾಕ್ಸೇಷನ್ ಕೊಡ್ಬೇಕು ಸರ್ವಿಸ್ ರೋಡ್ಗೆ. ಇದು ಯಾವುದು ಕೂಡ ಮಾಡಿಲ್ಲ. ಇದರಿಂದ ಭಾಳ ತೊಂದರೆ ಆಗ್ತಾ ಇದೆ. ಒಂದು ಕಡೆ ಈ ಸರ್ಕಾರ ಈ ಸುರತ್ಕಲ್ಲಲ್ಲಿ ಇರ್ತಕ್ಕಂಥ ಟೋಲ್ ಗೇಟ್ಗೆ ಅದನ್ನು ಸ್ಥಗಿತಗೊಳಿಸ್ತಕ್ಕಂಥ ಕೆಲಸ ಮಾಡ್ತವ್ರೆ. ಇನ್ನೊಂದು ಕಡೆ ಇಲ್ಲಿ ನಾವು ಸದನದಲ್ಲಿ ಪ್ರಶ್ನೆ ಕೇಳಿದ್ರು ಕೂಡ ಸರಿಯಾದ ರೀತಿ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ. ಅದನ್ನು ನಿಲ್ಲಿಸುವಂಥ ಕೆಲಸ ಆಗಬೇಕು. ಇಲ್ಲಾಂದರೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ. ಹೋರಾಟಕ್ಕೆ ಇಳಿದು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ನೇರ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ ಬಾಚಲಾಪುರ, ಒಂದು ಟೋಲಿಂದ ಇನ್ನೊಂದು ಟೋಲ್ಗೆ ಆಲ್ಮೋಸ್ಟ್ 60 ಕಿಲೋಮೀಟರ್ನಷ್ಟು ಈಗಾಗಲೇ ಡಿಸ್ಟೆನ್ಸ್ ಅನ್ನ ಇರಬೇಕು ಅನ್ನೋದು ಕೂಡ ಇರೋದನ್ನ ನಾವು ಗಮನಿಸಬಹುದು. ಆದ್ರೆ ಇಲ್ಲಿ ಕೇವಲ 4 ಕಿಲೋಮೀಟರ್ಗೆ ಮತ್ತೊಂದು ಟೋಲ್ ಬರ್ತಾ ಇದೆ. ಸೊ ಈ ಹಿನ್ನೆಲೆ ಎಷ್ಟು ವರ್ಷದಿಂದ ಈ ರೀತಿಯಾದ ಸಮಸ್ಯೆ ಇದೆ, ಈಗ ಅದನ್ನ ಸರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಅಲ್ಲಿ ಮಾಡಲಾಗಿದೆ? ನಮಿತಾ, ಏನಂತ ಹೇಳಿದ್ರೆ ಈಗಾಗಲೇ ಏನು ಕೇಂದ್ರ ಸರ್ಕಾರ ಒಂದು ಆರ್ಡರ್ ಅನ್ನು ಮಾಡಿತು ಮತ್ತು ಸದನದಲ್ಲಿ ಸಹ ಈ ಕುರಿತು ಹೇಳಿತು. ಏನು 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಯಾವುದೇ ಟೋಲ್ ಗೇಟ್ಗಳನ್ನ ಇರಲಿ ಅದರಲ್ಲಿ ಒಂದೇ ಟೋಲ್ ಗೇಟ್ ಅನ್ನು ಸಂಗ್ರಹಿಸಬೇಕು ಅನ್ನೋಂತ ಕಾಣಿತ್ತು. ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಒಂದು 3 ಕಡೆ ಇದ್ರೆ ರಾಜ್ಯ ಹೆದ್ದಾರಿಯಲ್ಲಿ ಸುಮಾರು 6 ಕಡೆ ಟೋಲ್ ಗೇಟ್ ಗಳನ್ನ ಹೊಂದಿರೋದು. ಹಿಂಗಾಗಿ ಕೊಪ್ಪಳ ಜಿಲ್ಲೆಗೆ ಬರುವಂತ ಜನ ಹೇಳೋದೇನಿದ್ರೆ ಇಲ್ಲಿ ಟೋಲ್ ಕಟ್ಟೋದಕ್ಕೆ ಬರಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಗಮನಿಸಬೇಕಾಗಿತ್ತು ಹೇಳಿದ್ರೆ ಏನು ಹಿಟ್ನಾಳ್ ಮತ್ತು ಶಹಾಪುರ ಮಧ್ಯೆ ಕೇವಲ ಇರೋದು 4 ಕಿಲೋಮೀಟರ್. ಆ 4 ಕಿಲೋಮೀಟರ್ ಅಲ್ಲಿ 2 ಟೋಲ್ ಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇದು ಜೊತೆಗೆ ಇದು ರಾಷ್ಟ್ರೀಯ ಹೆದ್ದಾರಿ ಮೊದಲು ಬಿಜಾಪುರ, ಬೆಂಗಳೂರು ಮತ್ತು ಸೊಲ್ಲಾಪುರ ಮಧ್ಯೆ ಇರುವಂತ ರಾಷ್ಟ್ರೀಯ ಹೆದ್ದಾರಿ 13, ಈಗ ರಾಷ್ಟ್ರೀಯ ಹೆದ್ದಾರಿ 50 ಆಗಿದ್ರು ಸಹ ಸುಮಾರು 20 ವರ್ಷಗಳಿಂದ ಇಲ್ಲಿ ರಸ್ತೆ ಇತ್ತು. ಸುಮಾರು 15 ವರ್ಷಗಳಿಂದ ಇಲ್ಲಿ ಟೋಲ್ ಅನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ 15 ವರ್ಷದಲ್ಲೂ ಸಹ ಪ್ರತಿನಿತ್ಯ ಇಲ್ಲಿ ಜನ 2 ಕಡೆಯನ್ನು ಟೋಲ್ ಕೊಟ್ಟೆ ಹೋಗ್ಬೇಕು. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಹಿಟ್ನಾಳ್ ಟೋಲ್ ಗೇಟ್ ನಿಂದ ಇಲ್ಲಿ ಅಂಜನಾದ್ರಿ ಏನು ವಿಶ್ವವಿಖ್ಯಾತ ಮಟ್ಟಕ್ಕೆ ಹೋಗ್ತಾ ಇರುವಂತ ಅಂಜನಾದ್ರಿ ಆಗಿರ್ಬೋದು ಅಥವಾ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆಗೆ ಹೋಗಿ ಬರುವಂತ ಪ್ರಯಾಣಿಕರು ಕೇವಲ 1 ಕಿಲೋಮೀಟರ್ ಮಾತ್ರ ರಾಷ್ಟ್ರೀಯ ಹೆದ್ದಾರಿಯನ್ನ ಹಾದು ಹೋದ್ರು ಸಹ ಅವರು ಇಲ್ಲಿ ಟೋಲ್ ಅನ್ನು ಕೆಟ್ಟಬೇಕಾದಂತ ಅನಿವಾರ್ಯತೆ ಇದೆ. ಮತ್ತು ಇಲ್ಲಿ 2 ಟೋಲ್ ಗೇಟ್ ನಲ್ಲಿ ಒಂದಿಷ್ಟು ಸ್ಥಳೀಯರಿಗೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತ ಸ್ಥಳೀಯರಿಗೆ ಫ್ರೀ ಅನ್ನು ಕೊಡ್ಬೇಕು, ಜೊತೆಗೆ ಒಂದಿಷ್ಟು ಸರ್ವಿಸ್ ರೋಡ್ ಅನ್ನು ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಅದಕ್ಕೆ ನಿಯಮ ಇದೆ. ಆದ್ರೆ ಯಾವ ನಿಯಮಗಳನ್ನು ಇಲ್ಲದೆ ಇಲ್ಲಿ ಒಂದು ಇದ್ದಾರೆ. ಮತ್ತು ಇಲ್ಲಿ ಅವರು ಇನ್ನು ಹಿಟ್ನಾಳಲ್ಲಿರುವಂತ ಟೋಲ್ ಗೇಟ್ ಅನ್ನು ತೆಗಿಬೇಕು ಅನ್ನುವಂತ ವರದಿ ಇದ್ದಾಗ ಇದು ಹಿಂದೆ ಏನು ಹೊಸಪೇಟೆ ಬಳಿಯಲ್ಲಿರುವಂತ ಟನಲಿಗಾಗಿ ಇಲ್ಲಿ ಟೋಲ್ ಗೇಟ್ ಅನ್ನ ಮಾಡಿದ್ದೇವೆ, ಅದಕ್ಕಾಗಿ ಸಂಗ್ರಹ ಮಾಡ್ತೀವಿ ಅನ್ನೋದು. ಆದ್ರೆ ಇಲ್ಲಿ ಹೇಳೋದೇನೆಂದ್ರೆ ಇಲ್ಲಿದ್ದ 15 ಕಿಲೋಮೀಟರ್ ದೂರ ಇರುವಂತ ಏನು ವಿಜಯನಗರ ಜಿಲ್ಲೆಯಲ್ಲಿರುವಂತ ಆ ಸ್ಥಳವನ್ನ ಬಿಟ್ಟು ಕೊಪ್ಪಳ ಜಿಲ್ಲೆಗೆ ಬಂದು ಹೋಗ್ತಾ ಇರುವಂತದ್ದು. ಜೊತೆಗೆ ಈಗ ಅಂಜನಾದ್ರಿ ಮತ್ತು ಹುಲಿಗೆಮ್ಮಗೆ ಬರುವಂತ ಭಕ್ತರು ಅನಿವಾರ್ಯವಾಗಿ ಟೋಲ್ ಕಟ್ ಅನ್ನುವಂತ ಇದಿದೆ. ಈ ನಿಟ್ಟಿನಲ್ಲಿ
ಈಗಾಗಲೇ ಸಂಸದರಾದ ಸಂಗಣ್ಣ ಕರಡಿ ಅವರು ಹೇಳ್ತಾ ಇರೋದು ಅಂದ್ರೆ ಇಷ್ಟರಲ್ಲೇ ನಾವು ಗಡ್ಕರಿ ಅವರನ್ನ ಭೇಟಿಯಾಗಿ ಈ ಕುರಿತು ತೆಗಿತೀವಿ ಅನ್ನೋದು ಒಂದ್ ಕಡೆ ಆಗಿದ್ರೆ, ಶಾಸಕರಾಗಿದ್ದ ರಾಘವೇಂದ್ರ ಹಿಟ್ನಾಳ್ Okay. ಇದನ್ನ ಯಾವುದೇ ಕಾರಣಕ್ಕೂ ಈ ಗೇಟ್ ಅನ್ನ ತೆಗೆಸ್ಕೊಡೋದಲ್ಲ, ನಾವು ಒಂದ್ ವೇಳೆ ಗೇಟ್ ಅನ್ನ ಬಂದ್ ಮಾಡದೇ ಇದ್ರೆ ನಾವು ಉಗ್ರವಾದ ಹೋರಾಟ ಆರಂಭಿಸ್ತೀವಿ ಅನ್ನೋದನ್ನ ಈಗ ಶಾಸಕರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇವರು ಹೋರಾಟ ಏನೇ ಆಗಿರ್ಲಿ ಜನಸಾಮಾನ್ಯರು ಮಾತ್ರ ಅತ್ಯಂತ ಕಷ್ಟವನ್ನು ಅನುಭವಿಸ್ತಾ ಇರೋದು ಕಾಣ್ತಾ ಇದ್ದೇವೆ ಅಂತ. ಎಸ್, ಇದನ್ನ ಒಂದ್ ಕಡೆ ಸಂಸದರು ಹಾಗೆ ಶಾಸಕರು ಗಮನ ವಹಿಸಬೇಕಂತೆ. ಥ್ಯಾಂಕ್ ಯು ಸೋ ಮಚ್ ಶರಣಪ್ಪ ಬಾಚಿಲಾಪುರ ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಗಣ್ಣ ಕರಡಿ ಅವರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಓಪನ್ಲಿ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ ಆ ಥರ ಇದ್ದಿದ್ದನ್ನು ನಾವು ಕ್ಲೋಸ್ ಮಾಡ್ತೀವಿ ಅಂತೇಳಿ. ಈಗ ನನಗೆ ಟೈಮ್, ಈಗ ನಾನು 16 ನಂತರ ಹೋಗಿ ಇನ್ನೊಂದು ಸರಿ ಕನ್ಸರ್ನ್ ಮಿನಿಸ್ಟರ್ ಕೂಡ ಭೇಟಿಯಾಗಿ ಒತ್ತಾಯ ಮಾಡ್ತೀವಿ ಮತ್ತು ಅದನ್ನೊಂದು ಕ್ವಶನ್ ಅವ್ರನ್ನ 0 ಅವರ್ದಲ್ಲಿ ಕ್ವಶನ್ ಕೂಡ ಪ್ರಶ್ನೆ ಮಾಡ್ತೀವಿ. ಅಲ್ಲ ಅದೇ ಅದು ನಮಗೂ ಡಿಮ್ಯಾಂಡ್ ಇದೆ, ನಮಗೂ ಆ ಪೇನ್ ಇದೆ. ಡಬಲ್ ಇವತ್ತು ಪೇ ಮಾಡ್ತಾರೆ ಯಾರು ಕಸ್ಟಮರ್ಸು ವೆಹಿಕಲ್ ಓನರ್ಸ್ ಎಲ್ಲರೂ. ಅದನ್ನ ನಿವಾರಣೆಯನ್ನು ನಮ್ಮ ಜಿಲ್ಲಾ ಆಡಳಿತ ಜೊತೆಗೆ ಕೂಡ ಮಾತಾಡ್ತೀನಿ ನಾನು, DC ಅವ್ರ ಜೊತೆಗೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆಗೆ, ಮತ್ತು ಅದ್ರ ಜೊತೆಗೆ ನಂದು ಏನು ಕೇಂದ್ರದಲ್ಲಿ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೂಡ ಭೇಟಿ ಆಗ್ತೀನಿ. ಗಡ್ಕರಿಯವರು ಕೂಡ ಮದುವೆ ಆಗಿ 3 ತಿಂಗಳಿಗೆ ಗಂಡನಿಗೆ ಕಿರುಕುಳ ಕೊಟ್ಟಂತ ಹಿನ್ನೆಲೆಯಲ್ಲಿ ಪತ್ನಿ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಪತಿ ಶರಣಾಗಿರುವ ಘಟನೆ MV ಲೇಔಟ್ನ ಉಳ್ಳಾಳದಲ್ಲಿ ನಡೆದಿದೆ. ಉಳ್ಳಾಳದಲ್ಲಿ ಮಹೇಶ್ವರ ಅನ್ನೋರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ವಿನಾಕಾರಣ ಪತಿ ಜೊತೆ ಗಲಾಟೆಯನ್ನ ಮಾಡ್ತಾ ಇದ್ರಂತೆ ಪತ್ನಿ ಕವನ. ಹಿರಿಯರಿಗೆ ಗೌರವವನ್ನು ಕೊಡ್ತಾ ಇರಲಿಲ್ಲ, ಅವಮಾನಿಸ್ತಾ ಇದ್ರಂತೆ. ಸೊ ಕಳೆದ 5 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿದೆ. ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಕವನ ಕಿರುಕುಳಕ್ಕೆ ರೋಸಿ ಹೋಗಿ ಮಹೇಶ್ವರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಮಹೇಶ್ವರ ಮಂಡ್ಯ ಮೂಲದವರು ಅಂತ ತಿಳಿದು ಬಂದಿದೆ. ಮದುವೆಯಾಗಿ 3 ತಿಂಗಳಿಗೆ ಗಂಡನಿಗೆ ಕಿರುಕುಳ ಕೊಟ್ಟಂತಹ ಹಿನ್ನೆಲೆಯಲ್ಲಿ MV ಲೇಔಟ್ನ ಉಳ್ಳಾಳದಲ್ಲಿ ಮಹೇಶ್ವರ ಅನ್ನೋರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಕೆಲವು ಪ್ರಕರಣಗಳಲ್ಲಿ ನಾವು ನೋಡ್ತೀವಿ, ಗಂಡನ ಕಿರುಕುಳಕ್ಕೆ ಬೇಸತ್ತು ಪತ್ನಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇರೋದನ್ನ ನೋಡ್ತೀವಿ. ಅತ್ತೆಯ ಕಿರುಕುಳಕ್ಕೆ ಬೇಸತ್ತು ಈ ರೀತಿಯಾಗಿ ಸೊಸೆ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ತನ್ನ ಪತ್ನಿಯೇ ಕಿರುಕುಳ ಕೊಟ್ಲು ಅನ್ನುವ ಕಾರಣಕ್ಕಾಗಿ ಮಹೇಶ್ವರ ಅನ್ನುವಾತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಇದು ಕಳೆದ 5 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ.